ನಮಸ್ಕಾರ ಬಂಧುಗಳೇ. ಪ್ರಕೃತಿಯೇ ಒಂದು ದೇವಸ್ಥಾನವಾದರೆ ಆ ದೇವಸ್ಥಾನದ ಗರ್ಭಗುಡಿಯಂತೆ ಕಾಣುವ ಪವಿತ್ರ ತಾಣವೇ ಈ ಬಿಳಿಗಿರಿ ರಂಗನ ಬೆಟ್ಟ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮಡಿಲಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ಜಾಗದಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದೊಂದು ಪವಾಡಗಳ ಗಣಿ. ಸಾಮಾನ್ಯವಾಗಿ ರಂಗನಾಥ ಎಂದರೆ ನಮಗೆ ನೆನಪಾಗುವುದು ಆದಿರಂಗ ಶ್ರೀರಂಗಪಟ್ಟಣ ಅಥವಾ ಮಧ್ವರಂಗ ಶಿವನ ಸಮುದ್ರ. ಅಲ್ಲಿ ದೇವರು ಮಲಗಿರುವ ಭಂಗಿಯಲ್ಲಿ ದರ್ಶನ ನೀಡುತ್ತಾನೆ. ಆದರೆ ಈ ಬಿಳಿಗಿರಿ ಬೆಟ್ಟದಲ್ಲಿ ರಂಗನಾಥನು ಅಚ್ಚರಿಯ ರೀತಿಯಲ್ಲಿ ನಿಂತಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿನ ಮೂಲ ನಿವಾಸಿಗಳಾದ ಸೋಲಿಗರಿಗೆ ಈ ದೇವರು ಅನ್ಯ ದೈವವಲ್ಲ, ಬದಲಿಗೆ ಅವರ ಮನೆಯ ಅಳಿಯ. ಇಲ್ಲಿ ದೇವರಿಗಾಗಿ ಅರ್ಪಿಸುವ ಚಪ್ಪಲಿಗಳು ತಾವಾಗಿಯೇ ಅರಿಯುತ್ತವೆ ಎಂದರೆ ನೀವು ನಂಬುತ್ತೀರಾ? ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಶ್ವೇತಾದ್ರಿ ಎಂದೇ ಕರೆಯಲ್ಪಡುವ ಈ ದಿವ್ಯ ಕ್ಷೇತ್ರದ ರಹಸ್ಯಗಳನ್ನು ಅನ್ವೇಷಿಸೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶ್ವೇತಾದ್ರಿ ಮತ್ತು ಚಂಪಕಾರಣ್ಯದ ವೈಭವ. ಈ ಬೆಟ್ಟಕ್ಕೆ ಬಿಳಿಗಿರಿ ರಂಗನ ಬೆಟ್ಟ ಎಂಬ ಹೆಸರು ಹೇಗೆ ಬಂತು ಗೊತ್ತಾ? ಈ ಬೆಟ್ಟದ ಬಂಡೆಗಳು ಬಿಳಿ ಬಣ್ಣದ ಶಿಲೆಗಳಿಂದ ಕೂಡಿವೆ. ಆದುದರಿಂದಲೇ ಪುರಾಣಗಳಲ್ಲಿ ಇದನ್ನು ಶ್ವೇತಾದ್ರಿ ಎಂದು ಕರೆಯಲಾಗಿದೆ. ಇನ್ನು ಈ ಪ್ರದೇಶದಲ್ಲಿ ಹಿಂದೆ ಹೇರಳವಾಗಿ ಸಂಪಿಗೆ ಮರಗಳು ಇದ್ದುದರಿಂದ ಇದನ್ನು ಚಂಪಕಾರಣ್ಯ ಎಂದೂ ಕರೆಯಲಾಗುತ್ತಿತ್ತು. ನೀವು ಈ ದೇವಸ್ಥಾನಕ್ಕೆ ಹೋಗಬೇಕಾದರೆ ಸುಮಾರು 150 ಮೆಟ್ಟಿಲುಗಳನ್ನು ಹತ್ತಬೇಕು. ಆ ಮೆಟ್ಟಿಲುಗಳನ್ನು ಹತ್ತುವಾಗ ಇಕ್ಕೆಲಗಳಲ್ಲಿ ಕಾಣುವ ಪ್ರಕೃತಿಯ ಸೌಂದರ್ಯ ನಿಮ್ಮ ಆಯಾಸವನ್ನು ಮರೆಸುತ್ತದೆ. ಇಲ್ಲಿನ ಗಾಳಿಯಲ್ಲಿ ಒಂದು ರೀತಿಯ ದೈವಿಕ ಪರಿಮಳವಿದೆ. ಬೆಳಿಗ್ಗೆ ಮಂಜಿನ ಮುಸುಕು ಬೆಟ್ಟವನ್ನು ಮುಚ್ಚಿದ್ದರೆ ಮಧ್ಯಾಹ್ನ ಮೋಡಗಳು ಗೋಪುರವನ್ನು ಸ್ಪರ್ಶಿಸಿ ಹೋಗುತ್ತವೆ. ಇದಕ್ಕೆ ಅಲ್ಲವೇ ಸ್ವಾಮಿಯನ್ನ ಪ್ರಕೃತಿ ಪ್ರಿಯ ಎಂದು ಕರೆಯುವುದು. ವಶಿಷ್ಠ ಮಹರ್ಷಿಗಳ ತಪಸ್ಸು ಮತ್ತು ಕ್ಷೇತ್ರದ ಉಗಮ. ಈ ಕ್ಷೇತ್ರದಲ್ಲಿ ರಂಗನಾಥನು ನೆಲೆಸಲು ಒಂದು ಪ್ರಬಲವಾದ ಪೌರಾಣಿಕ ಕಾರಣವಿದೆ. ಹಿಂದೆ ವಶಿಷ್ಠ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಈ ಪ್ರಶಾಂತ ಬೆಟ್ಟದ ಮೇಲೆ ಘೋರ ತಪಸ್ಸನ್ನು ಆಚರಿಸಿದ್ದರು. ಅವರ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣನು ರಂಗನಾಥನಾಗಿ ಅವರಿಗೆ ಸಾಕ್ಷಾತ್ಕಾರ ನೀಡಿದನು. ಮಹರ್ಷಿಗಳು ಸ್ವಾಮಿಯ ದಿವ್ಯ ರೂಪಕ್ಕೆ ಮನಸೋತು, ತಂದೆಯೇ, ನೀನು ಇಲ್ಲೇ ನೆಲೆಸಿ ಬರುವ ಭಕ್ತರನ್ನು ಹರಸಬೇಕು ಎಂದು ಬೇಡಿಕೊಂಡರು. ಭಕ್ತನ ಇಚ್ಛೆಯಂತೆ ರಂಗನಾಥನು ಇಲ್ಲಿ ಸ್ಥಿರವಾಗಿ ನೆಲೆಸಿದನು. ಇಲ್ಲಿನ ವಿಶೇಷವೆಂದರೆ ರಾಮಾಯಣದ ಕಾಲದಲ್ಲಿ ಸೀತೆಯನ್ನು ಹುಡುಕುತ್ತಾ ಬಂದ ರಾಮ ಮತ್ತು ಲಕ್ಷ್ಮಣರೂ ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯನ್ನು ಪೂಜಿಸಿದ್ದರು ಎಂಬ ಉಲ್ಲೇಖವಿದೆ. ಸೋಲಿಗರು ಮತ್ತು ದೇವರ ಪ್ರೇಮ ಕಥೆ. ಮನೆಯ ಅಳಿಯ ರಂಗ. ಬಿಳಿಗಿರಿ ಬೆಟ್ಟದ ಕತೆ ಸೋಲಿಗ ಜನಾಂಗದ ಉಲ್ಲೇಖವಿಲ್ಲದೆ ಅಪೂರ್ಣ. ಇಲ್ಲಿನ ಗಿರಿಜನರಾದ ಸೋಲಿಗರಿಗೆ ರಂಗನಾಥನು ಕೇವಲ ದೇವನಲ್ಲ, ಅವನು ಅವರ ಪ್ರೀತಿಯ ಅಳಿಯ. ಜನಪದ ಕಥೆಗಳ ಪ್ರಕಾರ ಸೋಲಿಗ ಸಮುದಾಯದ ಸುಂದರ ಯುವತಿ ಕುಸುಮ ಬಾಲೆ ರಂಗನಾಥನನ್ನು ಆರಾಧಿಸುತ್ತಿದ್ದಳು. ದೇವನು ಆಕೆಯ ಭಕ್ತಿಗೆ ಮೆಚ್ಚಿ ಅವಳನ್ನು ವಿವಾಹವಾದನು. ಅಂದಿನಿಂದ ಇಂದಿನವರೆಗೂ ಸೋಲಿಗರು ಸ್ವಾಮಿಯನ್ನು ತಮ್ಮ ಕುಟುಂಬದ ಸದಸ್ಯನಂತೆ ಕಾಣುತ್ತಾರೆ. ಪ್ರತಿ ವರ್ಷ ಬ್ರಹ್ಮೋತ್ಸವ ನಡೆದಾಗ ಸೋಲಿಗರು ಕುಸುಮ ಬಾಲೆಯ ತವರು ಮನೆಯವರಂತೆ ಬಂದು ದೇವರಿಗೆ ವಿಶೇಷ ಮರ್ಯಾದೆ ಮತ್ತು ಲಾಭಾಂಶಗಳನ್ನು ಸಲ್ಲಿಸುತ್ತಾರೆ. ಇಂದಿಗೂ ಅವರ ಜಾನಪದ ಹಾಡುಗಳಲ್ಲಿ ರಂಗನಾಥ ಮತ್ತು ಕುಸುಮ ಬಾಲೆಯ ಪ್ರೇಮದ ಲೀಲೆಗಳು ಜೀವಂತವಾಗಿವೆ. ನಿಗೂಢ ಪಾದರಕ್ಷೆಗಳ ಪವಾಡ. ಈಗ ನಾವು ಈ ಕ್ಷೇತ್ರದ ಅತ್ಯಂತ ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಅದುವೇ ದೇವರಿಗಾಗಿ ಸಿದ್ಧವಾಗುವ ಪಾದರಕ್ಷೆಗಳು ಅಥವಾ ಚಪ್ಪಲಿಗಳು. ಪ್ರತಿ 2 ವರ್ಷಕ್ಕೊಮ್ಮೆ ಸೋಲಿಗ ಜನಾಂಗದ ಒಂದು ಕುಟುಂಬವು ಸ್ವಾಮಿಗಾಗಿ ಚರ್ಮದಿಂದ ಮಾಡಿದ ಬೃಹತ್ ಗಾತ್ರದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿ ಕಾಣಿಕೆಯಾಗಿ ನೀಡುತ್ತದೆ. ಆಶ್ಚರ್ಯಕರ ಸಂಗತಿಯೆಂದರೆ ಯಾರೂ ಧರಿಸದ ಈ ಪಾದರಕ್ಷೆಗಳು ಸಮಯ ಕಳೆದಂತೆ ಸವೆಯುತ್ತವೆ ಅಥವಾ ಅರಿಯುತ್ತವೆ. ಹೌದು, ರಾತ್ರಿ ವೇಳೆ ರಂಗನಾಥನು ತನ್ನ ಪತ್ನಿ ಮಹಾಲಕ್ಷ್ಮಿಯ ಜೊತೆಗೂಡಿ ಈ ಕಾಡಿನಲ್ಲಿ ಸಂಚರಿಸುತ್ತಾನೆ. ಆದುದರಿಂದಲೇ ಈ ಚಪ್ಪಲಿಗಳು ಸವಿಯುತ್ತವೆ ಎಂಬುದು ಇಲ್ಲಿನ ಜನರ ಅಚಲ ನಂಬಿಕೆ. ಭಕ್ತರು ಈ ಪವಿತ್ರ ಪಾದುಕೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಪುನೀತರಾಗುತ್ತಾರೆ. ಇದು ವಿಜ್ಞಾನಕ್ಕೆ ನಿಲುಕದ ಭಕ್ತಿಯ ಪವಾಡ. ಈ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯಲ್ಲಿದೆ. ಇತಿಹಾಸದ ಪ್ರಕಾರ ಹೊಯ್ಸಳ ರಾಜನಾದ ವಿಷ್ಣುವರ್ಧನನು 1667ರಲ್ಲಿ ಈ ದೇವಾಲಯವನ್ನು ಪುನರ್ ನಿರ್ಮಿಸಿದನು. ನೀವು ಗರ್ಭಗುಡಿಯಲ್ಲಿ ದೇವಿಯನ್ನು ನೋಡಿದಾಗ ನಿಮಗೆ ಆಶ್ಚರ್ಯವಾಗಬಹುದು, ಏಕೆಂದರೆ ಇಲ್ಲಿ ರಂಗನಾಥನು ಶಯನ ಭಂಗಿಯಲ್ಲಿಲ್ಲ, ಬದಲಿಗೆ ಸ್ಥಾನಕ ಮೂರ್ತಿಯಾಗಿ ಅಂದರೆ ನಿಂತಿರುವ ಭಂಗಿಯಲ್ಲಿ ದರ್ಶನ ನೀಡುತ್ತಾನೆ. ಅವರ ಕೈಯಲ್ಲಿ ಶಂಖ ಚಕ್ರಗಳಿದ್ದು ಒಂದು ಕೈ ವರದ ಹಸ್ತವಾಗಿದೆ. ಇದನ್ನು ನೋಡಿದಾಗ ನಮಗೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ನೆನಪಾಗುತ್ತದೆ. ಆದುದರಿಂದಲೇ ಇಲ್ಲಿನ ರಂಗನಾಥನನ್ನು ಜನರು ಶ್ರೀನಿವಾಸ ಅಥವಾ ವೆಂಕಟೇಶ್ವರ ಎಂದೂ ಕರೆಯುತ್ತಾರೆ. ಹಸಿರು ಸಂಪಿಗೆ ವನಗಳ ಮಧ್ಯೆ ಇರುವ ಈ ಸ್ವಾಮಿ ನಿಜಕ್ಕೂ ಸೌಂದರ್ಯವಂತ. ಇನ್ನು ಬಿಳಿಗಿರಿ ರಂಗನ ಬೆಟ್ಟವು ಕೇವಲ ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ಲ, ಇದೊಂದು ಸಮೃದ್ಧ ವನ್ಯಜೀವಿ ಅಭಯಾರಣ್ಯ ಕೂಡ ಹೌದು.
ಇಲ್ಲಿ ಆನೆಗಳು, ಹುಲಿಗಳು ಮತ್ತು ಅನೇಕ ಅಪರೂಪದ ಪಕ್ಷಿಗಳು ವಾಸವಾಗಿವೆ. ಪ್ರಕೃತಿ ಪ್ರೇಮಿಗಳಿಗಾಗಿ ಇಲ್ಲಿ ಟ್ರೆಕ್ಕಿಂಗ್, ಸಫಾರಿ ಮತ್ತು ಹತ್ತಿರದ ಕಪಿಲಾ, ಕಾವೇರಿ ನದಿಗಳಲ್ಲಿ ರಿವರ್ ರಾಫ್ಟಿಂಗ್ ಸೌಲಭ್ಯಗಳು ಇವೆ. ಪ್ರಕೃತಿ ಮತ್ತು ಆಧ್ಯಾತ್ಮ ಎರಡೂ ಒಂದೇ ಜಾಗದಲ್ಲಿ ಸಿಗುವುದು ಈ ಕ್ಷೇತ್ರದ ವಿಶೇಷ. ನೀವು ಇಲ್ಲಿಗೆ ಭೇಟಿ ನೀಡಬೇಕೆಂದರೆ ಸಮಯದ ಬಗ್ಗೆ ಗಮನವಿರಲಿ. ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆಯುತ್ತದೆ. ಮಧ್ಯಾಹ್ನ 2 ಗಂಟೆಗೆ ಬಾಗಿಲು ಮುಚ್ಚಿ ಮತ್ತೆ ಸಂಜೆ 4ರಿಂದ ರಾತ್ರಿ 8ರವರೆಗೆ ದರ್ಶನವಿರುತ್ತದೆ. ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇಲ್ಲಿ 9 ದಿನಗಳ ಕಾಲ ಭವ್ಯವಾದ ಬ್ರಹ್ಮೋತ್ಸವ ನಡೆಯುತ್ತದೆ. ಗರುಡ ವಾಹನದ ಮೇಲೆ ಸ್ವಾಮಿ ಮೆರವಣಿಗೆ ಹೋಗುವಾಗ ಸಾವಿರಾರು ಭಕ್ತರು ಸೇರುತ್ತಾರೆ. ವೈಕುಂಠ ಏಕಾದಶಿ ಮತ್ತು ಸಂಕ್ರಾಂತಿಯ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ. ಬಂಧುಗಳೇ, ಬಿಳಿಗಿರಿ ರಂಗನಾಥ ಸ್ವಾಮಿ ಕ್ಷೇತ್ರವು ನಮಗೆ ಭಕ್ತಿ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ. ಸೋಲಿಗರ ಪ್ರೀತಿಯ ಅಳಿಯನಾಗಿ, ಭಕ್ತರ ಕಷ್ಟಗಳನ್ನು ನೀಗಿಸುವ ಶ್ವೇತಾದ್ರಿಯ ಒಡೆಯನಾಗಿ ರಂಗನಾಥ ಇಂದಿಗೂ ಆ ಬೆಟ್ಟದ ಮೇಲೆ ನೆಲೆಸಿದ್ದಾನೆ. ನೀವು ಎಂದಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ? ಆ ಅರಿಯುವ ಪಾದುಕೆಗಳನ್ನು ನೋಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು.